ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ಇನ್ನೊಂದು ಆವೃತ್ತಿ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವಂಥವನಾಗಿದ್ದೇನೆ. ನಾನು ನಿನ್ನೆಯ ದಿನದಲ್ಲಿ ಕ್ಷಮಾಪಣೆಯ ಕುರಿತಾಗಿ ನಿಮ್ಮೊಂದಿಗೆ ನಾನು ಮಾತನಾಡಿದೆ. ಈ ದಿನ ಕೂಡ ಕ್ಷಮಾಪಣೆಯ ಕುರಿತಾಗಿ ಇನ್ನೂ ಕೆಲವು ಕಾರ್ಯಗಳನ್ನು ನಾವು ಸತ್ಯವೇದದ ಅನುಸಾರವಾಗಿ ನಾವು ತಿಳಿದುಕೊಳ್ಳೋಣ. ನಾನು ಹೇಳಿದೆ, ಯೇಸು ಕ್ರಿಸ್ತನು ಕ್ಷಮಾಪಣೆಯ ಪ್ರಸಂಗಗಾರನು. ಯೇಸು ಕ್ರಿಸ್ತನೇ ಕ್ಷಮಾಪಣೆಯನ್ನು ಪ್ರಾರಂಭ ಮಾಡಿದನು. ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಎಂಬುದಾಗಿ ಇದ್ದಂಥ ಸ್ಥಿತಿಯನ್ನು ಮಾರ್ಪಡಿಸಿ ಒಂದು ಕೆನ್ನೆಯ ಮೇಲೆ ಯಾರಾದರೂ ಹೊಡೆದರೆ ಅವರಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸು, ಒಂದು ಮೈಲಿ ಯಾರಾದರೂ ನಿನ್ನನ್ನು ಕರೆದರೆ ಇನ್ನೊಂದು ಮೈಲಿಗೆ ಹೋಗಿ ಎಂಬುದಾಗಿ ಕ್ಷಮಾಪಣೆಯ ಒಂದು ಸುಂದರತೆಯನ್ನು ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಒಂದು ಸಮೀಕ್ಷೆ ಹೇಳ್ತದೆ, 80% ಜನರಿಗೆ ರೋಗ ಬರುವಂಥದ್ದು ಕ್ಷಮಿಸದೆ ಇರುವುದರಿಂದ. ಯಾರು ಕ್ಷಮಿಸದೇ ಇರೋದಿಲ್ವೋ ಅಂಥ ಜನರಿಗೆ 80% ರೋಗ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದು ಮಾತ್ರವಲ್ಲ, ನಾವು ಕ್ರಿಸ್ತನ ಹಾಗೆ ಆಗಬೇಕಾದರೆ ನಾವು ಕ್ರಿಸ್ತನ ಹಾಗೆ ಕ್ಷಮಿಸಬೇಕು. ನೀ ಕ್ರಿಸ್ತನ ಹಾಗೆ ಆಗುವುದಕ್ಕೆ ಮೊದಲ ಹೆಜ್ಜೆ ಕ್ರಿಸ್ತನ ಹಾಗೆ ಕ್ಷಮಿಸುವಂಥದ್ದು. ನಾನು ನಿನ್ನೆ ದಿನದಲ್ಲಿ ಹೇಳಿದೆ, ಯೇಸುವಿನ ಹೃದಯದಲ್ಲಿ ಚುಚ್ಚಿದಾಗ ಆತನಿಂದ ರಕ್ತ ನೀರು ಹೊರಟು ಬಂತು. ಜನರು ಕೂಡ ನಮಗೆ ಅನೇಕ ವೇದನೆಯಾದ ಕಾರ್ಯಗಳಿಂದ ಚುಚ್ಚುವಾಗ ನಮ್ಮಿಂದ ಬರಬೇಕಾದಂಥ ಕಾರ್ಯ, ಒಂದು ಕ್ಷಮಾಪಣೆ, ಎರಡು ದೈವಿಕವಾದ ಪ್ರೀತಿ ನಮ್ಮ ಜೀವಿತದಲ್ಲಿ ಕೂಡ ಬರಬೇಕು. ಅದು ಮಾತ್ರವಲ್ಲ, ಕ್ರಿಸ್ತನ ಹಾಗೆ ಕ್ಷಮಿಸುವುದರ ಒಂದು ಸುಂದರತೆಯ ಕುರಿತಾಗಿ ಈ ದಿನವೂ ಕೂಡ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡಿ, ನಾವು ಕ್ಷಮಿಸುವುದು ಕಲಿಯದೇ ಇದ್ದರೆ ನಮ್ಮ ಜೀವನ ಆಶೀರ್ವಾದವಾಗಿರುವುದಿಲ್ಲ. ನಾವು ಒಂದು ಸಾರಿ ಕ್ರಿಸ್ತನ ಹಾಗೆ ಕ್ಷಮಿಸುವುದನ್ನು ನಾವು ಕಲಿತರೆ ಆ ಜೀವನವೇ ಬೇರೆ. ಆ ಜೀವನ ಒಂದು ಸಮೃದ್ಧಿಯಾದ ಜೀವನವಾಗಿರುತ್ತದೆ, ಆಶೀರ್ವಾದದ ಜೀವನವಾಗಿರುತ್ತದೆ. ಕ್ರಿಸ್ತನ ಹಾಗೆ ಕ್ಷಮಿಸುವುದು ನಮ್ಮೊಳಗೆ ಅನೇಕ ಸುಂದರ ಸ್ವಭಾವಗಳನ್ನು ತರುವಂಥದ್ದಾಗಿದೆ. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ, ಕನಿಕರ, ದಯೆ, ದೀನ ಮನಸ್ಸು, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಯಾವನಿಗಾದರೂ ಒಬ್ಬನಿಗೆ ಇನ್ನೊಬ್ಬನ ಮೇಲೆ ವಿರೋಧವಾಗಿ ವ್ಯಾಜ್ಯವಿದ್ದರೂ ಒಬ್ಬರಿಗೊಬ್ಬರು ತಾಳಿಕೊಂಡು ಕ್ರಿಸ್ತನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಕ್ರಿಸ್ತನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಈ ವಾಕ್ಯದಿಂದ ಪೌಲನು ಹೇಳುವಂತ ಈ ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ ನಾವು ಕ್ರಿಸ್ತನ ಹಾಗೆ ಕ್ಷಮಿಸಬೇಕು. ಅದೇ ಪೌಲನು ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ಹೇಳ್ತಾನೆ, ನಾನು ಒಂದು ಕಾರ್ಯವನ್ನು ಮಾಡ್ತಾನೆ, ನನ್ನ ಹಿಂದೆ ಇರುವ ವಿಷಯವನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತೇಸುವಿನಲ್ಲಿ ನಾನು ಬಹುಮಾನವನ್ನು ಗುರಿ ಮಾಡಿಕೊಂಡು ನಾನು ಓಡುತ್ತಾ ಇದ್ದೇನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ. ನಾವು ಕ್ಷಮಿಸಿ ಮರೆಯದ ಹೊರತು ಮುಂದೆ ಇರುವ ಕಾರ್ಯವನ್ನು ತಲುಪಲು ಸಾಧ್ಯವಿಲ್ಲ. ಮುಂದಿನ ಕಾರ್ಯಕ್ಕೆ ಹೋಗಬೇಕಾದ್ರೆ ಹಿಂದಿನ ಕಾರ್ಯವನ್ನು ನಾವು ಮರೆಯಬೇಕು, ನಾವು ಕ್ಷಮಿಸಬೇಕು, ನಾವು ಮನ್ನಿಸಬೇಕು. ಆ ವಿಷಯಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ನೋಡಿ, ಮೊದಲನೇದಾಗಿ ಆ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ನೀವು ಕ್ರಿಸ್ತನ ಹಾಗೆ ಕ್ಷಮಿಸುವುದಾದರೆ ಮೇಲೆ ಹೇಳಲ್ಪಟ್ಟಂತ ಎಲ್ಲ ಆತ್ಮನ ಫಲಗಳು ನಮಗೆ ಉಂಟಾಗ್ತದೆ. ಮೊದಲನೇದಾಗಿ ಕನಿಕರ. ನಮ್ಮ ಜನರು ನಮಗೆ ಮುಖಕ್ಕೆ ಉಗುಳುವಾಗ, ನಮ್ಮ ಹೃದಯಕ್ಕೆ ತಿವಿಯುವಾಗ ನಾವು ಕ್ರಿಸ್ತನ ಹಾಗೆ ಕ್ಷಮಿಸುತ್ತಾ ಇದ್ದೇವೆಯೋ? ಕ್ರಿಸ್ತನ ಹಾಗೆ ಕ್ಷಮಿಸಿದರೆ ನಮಗೆ ಕನಿಕರ ಇರುತ್ತದೆ. ನಮಗೆ ಯಾರು ತಿವಿಯುತ್ತಾರೋ ಅವರ ಮೇಲೆ ನಮಗೆ ಕನಿಕರವಿರಬೇಕು.
ಯೇಸುವನ್ನು ಯಾರು ತಿರಸ್ಕರಿಸಿದರೋ, ಯಾರು ಅಪಹಾಸ್ಯ ಮಾಡಿದರೋ, ಯಾರು ಈಟಿಯಿಂದ ತಿವಿದರೋ, ನಾವು ನೋಡುತ್ತೇವೆ ಆ ಜನರ ಮೇಲೆ ಯೇಸು ಕ್ರಿಸ್ತನಿಗೆ ಕನಿಕರ ಉಂಟಾಯಿತು. ಕನಿಕರ ಉಂಟಾಗಿದ್ದು ಮಾತ್ರವಲ್ಲ, ಅವರಿಗಾಗಿ ಪ್ರಾರ್ಥಿಸಿದರು. ಸ್ಟೇಫನ, ಮೊದಲ ರಕ್ತ ಸಾಕ್ಷಿಯಾದಂಥ ಸ್ಟೇಫನನು, ಜನರು ಕಲ್ಲುಗಳನ್ನು ಎಸೆಯುತ್ತಾ ಇದ್ದಾರೆ, ಕಲ್ಲುಗಳಿಂದ ಹೊಡೆಯಲ್ಪಟ್ಟು ದೇಹವೆಲ್ಲ ಗಾಯಮಯವಾಗಿದೆ. ಅವನು ಆ ಜನರಿಗಾಗಿ ಕನಿಕರ ಪಟ್ಟು ಪ್ರಾರ್ಥಿಸಿದನು. ಈ ಕನಿಕರವು ನಿನ್ನನ್ನು ಪ್ರಾರ್ಥಿಸುವಂತೆ ಮಾಡುತ್ತದೆ. ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಅವರು ಅರಿಯರು. ನೀನು ಕ್ಷಮಿಸದೇ ಇದ್ದರೆ ಕೋಪ ಬರುತ್ತದೆ. ಕ್ಷಮಿಸುವ ಮನಸ್ಸಿದ್ದರೆ ಕನಿಕರ ಬರುತ್ತದೆ. ನೀನು ಕ್ಷಮಿಸದೇ ಇರುವ ಹೃದಯ ಇರುವುದಾದರೆ ನಿನ್ನಿಂದ ಕೋಪ ಬರುತ್ತದೆ. ನಿನಗೆ ಕನಿಕರ ಬರಬೇಕಾದರೆ ಕ್ರಿಸ್ತನ ಹಾಗೆ ಕ್ಷಮಿಸಬೇಕು. ಎರಡನೇದಾಗಿ ಹೇಳಲ್ಪಟ್ಟಿದೆ ದಯೆ. ಗ್ರೀಕ್ ಭಾಷೆಯಲ್ಲಿ ಈ ಪದದ ಅರ್ಥ ಒಳ್ಳೆತನ. ಯೇಸು ಕ್ರಿಸ್ತನು ತನ್ನ ಬದ್ಧ ವೈರಿಗಳಿಗೆ ಸಹ ಆತನು ಉಪಯುಕ್ತನಾಗಿದ್ದನು, ಆಶೀರ್ವಾದ ನಿಧಿಯಾಗಿದ್ದನು. ಆತನನ್ನು ಬಂಧಿಸಲು ಬಂದ ಸೈನಿಕನಿಗೆ ಒಂದು ಹೊಸ ಕಿವಿಯನ್ನ ಜೋಡಣೆ ಮಾಡಿದನು. ಪೇತ್ರನು ಆ ಸೈನಿಕನ ಕಿವಿಯನ್ನು ಕತ್ತರಿಸಿ ಹಾಕಿದ. ಯೇಸು ಕ್ರಿಸ್ತನು ಆ ಹಿಡಿದುಕೊಳ್ಳಲು ಬಂದಂಥ ಅದೇ ಸೈನಿಕನಿಗೆ ಅದ್ಭುತವನ್ನ ಮಾಡಿದನೆಂಬುದಾಗಿ ನೋಡುತ್ತೇವೆ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 15 ಮತ್ತು 26ನೇ ವಾಕ್ಯ ನೋಡುವುದಾದರೆ, ನೀವು ಆತನನ್ನು ಕೊಂದು ಹಾಕಿದ್ದೀರಿ, ಕೊಲೆಗಾರರಿಗೂ ಸಹ ಯೇಸು ಆಶೀರ್ವಾದದಾಯಕನಾಗಿದ್ದನು. ನಮ್ಮ ಶತ್ರುಗಳನ್ನ ಅಥವಾ ಕೊಲೆಗಾರರನ್ನ ಕ್ಷಮಿಸದ ಹೊರತು ಯೇಸುವಿನ ಹಾಗೆ ಕ್ಷಮಿಸಲು ಸಾಧ್ಯವಿಲ್ಲ. ಕೆಲವು ವರ್ಷಗಳ ಹಿಂದೆ ಒರಿಸ್ಸಾ ಪಟ್ಟಣದಲ್ಲಿ ಕುಷ್ಠ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕೆ ಒಂದು ಮಿಷನರಿ ಕುಟುಂಬ ಬಂತು. ಗ್ರಹಮ್ ಸ್ಟೇನ್ ಎಂಬಂತ ಒಂದು ಮಿಷನರಿ ಕುಟುಂಬ. ಗ್ರಹಮ್ ಸ್ಟೇನ್ ಮತ್ತು ತನ್ನ ಇಬ್ಬರು ಚಿಕ್ಕ ಮಕ್ಕಳು ವಾಹನದಲ್ಲಿ ಇರುವಾಗಲೇ ಕ್ರಿಸ್ತನನ್ನ ವಿರೋಧಿಸುವ ಗುಂಪಿನ ಜನರು ಅವರನ್ನ ಆ ವಾಹನಕ್ಕೆ ಬೆಂಕಿ ಹಚ್ಚಿ ಸಜೀವವಾಗಿ ಜೀವಂತವಾಗಿ ಅವರನ್ನ ಸುಟ್ಟು ಹಾಕಿದರು. ಭಾರತದಲ್ಲಿ ಈ ವಿಷಯ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಭಾರತದಲ್ಲಿ ಇರುವಂಥ ಪತ್ರಿಕಾ ವರದಿಗಾರರು ಆ ವ್ಯಕ್ತಿ ಯಾರು ಅವರನ್ನ ಸಜೀವವಾಗಿ ಸುಟ್ಟು ಹಾಕಿದ್ದರೋ ಆ ವ್ಯಕ್ತಿಗೆ ಕುರಿತಾಗಿ ನೀವೇನು ಹೇಳ್ತೀರಿ ಎಂಬುದಾಗಿ ಗ್ರಹಮ್ ಸ್ಟೇನ್ ಅವರ ಹೆಂಡತಿಯನ್ನ ಕೇಳಿದಾಗ ಅವರು ಒಂದೇ ಮಾತು ಹೇಳಿದರು, ಅವರು ಏನು ಮಾಡಿದ್ದಾರೋ ನಾವು ಅದನ್ನು ಕ್ಷಮಿಸಿದ್ದೇವೆ. ನೋಡಿ, ತನ್ನ ಸ್ವಂತ ಗಂಡನನ್ನು ಕಳೆದುಕೊಂಡು ಮಕ್ಕಳನ್ನು ಕಳೆದುಕೊಂಡಿದ್ದರೂ ಕೂಡ ಆ ಗ್ರಹಮ್ ಸ್ಟೇನ್ ಅವರ ಹೆಂಡತಿ ಹೇಳಿದಳು, ಅವನನ್ನು ನಾನು ಕ್ಷಮಿಸಿದ್ದೇನೆ. ಕ್ಷಮಿಸುವುದು ಮಾತ್ರವಲ್ಲ, ಇವತ್ತು ಕೂಡ ಆ ಕುಟುಂಬ ಕುಷ್ಠರೋಗಿಗಳ ಮಧ್ಯದಲ್ಲಿ ಒರಿಸ್ಸಾ ಪಟ್ಟಣದಲ್ಲಿ ಅವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಇದೇ ಯಥಾರ್ಥವಾದ ಕ್ಷಮಾಪಣೆಯಾಗಿದೆ. ಮೂರನೇದಾಗಿ ದೀನ ಮನಸ್ಸು ಉಂಟಾಗ್ತದೆ. ದೀನ ಮನಸ್ಸೆಂದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನಾವು ನಿಜವಾಗಲೂ ದೀನ ಮನಸ್ಸುಳ್ಳವರಾಗಿದ್ದರೆ ತಿರಸ್ಕರಿಸುವಿಕೆ, ಹಿಂಸೆ, ನಂಬಿಕೆ ದ್ರೋಹ, ಉಪದ್ರವ, ಬಿರುಗಾಳಿ, ತೂಫಾನು ಇದು ಯಾವುದು ನಮ್ಮ ಮೇಲೆ ಒತ್ತಡ ಹಾಕುವುದಿಲ್ಲ. ಕಾರಣ ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ತಾಳ್ಮೆಯುಳ್ಳವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಒಂದು ಚಿಕ್ಕ ಕತೆ ನನಗೆ ನೆನಪಿಗೆ ಬರುತ್ತದೆ. ಒಂದು ದೊಡ್ಡ ನುಗ್ಗೆಕಾಯಿ ಮರ ಅದರ ಪಕ್ಕ ಇದ್ದಂಥ ಒಂದು ಹುಲ್ಲಿನ ಸಸಿಯನ್ನು ನೋಡಿ ಕೊಚ್ಚಿಕೊಂಡಿತಂತೆ. ನೀನು ತುಂಬ ಬಲಹೀನ, ನೀನು ಕುಳ್ಳ, ಶಕ್ತಿ ಇಲ್ಲ, ನನ್ನನ್ನು ನೋಡು, ನಾನು ಎಷ್ಟು ದೊಡ್ಡವನು. ಹುಲ್ಲು ಮೌನವಾಗಿದ್ದು ನುಗ್ಗೆಕಾಯಿ ಮರ ಕೊಚ್ಚಿಕೊಂಡ ಮಾತುಗಳನ್ನು ಕೇಳಿಸಿಕೊಂಡೇ ಮೌನವಾಗಿತ್ತಂತೆ. ಒಂದು ದಿನ ದೊಡ್ಡ ಬಿರುಗಾಳಿ ಬಂತು, ಸಿಡಿಲು ಬಂತು. ನುಗ್ಗೆ ಮರ ಆ ಬಿರುಗಾಳಿಗೆ ನಿಲ್ಲಲು ಆಗಲಿಲ್ಲ. ಆ ಕಡೆ ಈ ಕಡೆ ಶೇಕ್ ಆಗಿ ನಿಂತುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟು ದಿಢೀರಂತೇಳಿ ನುಗ್ಗೆ ಮರ ಕೆಳಗೆ ಬಿದ್ದು ಹೋಯಿತು. ಕೆಳಗೆ ನೋಡಿದಾಗ ಆ ಹಸಿರು ಹುಲ್ಲಿನ ಸಸಿಗೆ ಏನೂ ಆಗಿಲ್ಲ, ಅದು ಫ್ರೆಶ್ ಆಗಿದೆ.
ಓ ಚಿಕ್ಕ ಹುಲ್ಲೆ, ನಾನು ದೊಡ್ಡವನು, ಈ ದೊಡ್ಡ ಬಿರುಗಾಳಿಗೆ ನನ್ನಿಂದ ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ, ಹೇಗೆ ನಿನಗಿದು ಸಾಧ್ಯವಾಯಿತು ಎಂಬುದಾಗಿ ಆ ಚಿಕ್ಕ ಹಸಿರು ಹುಲ್ಲನ್ನು ನೋಡಿ ಕೇಳುತ್ತಂತೆ. ಆಗ ಚಿಕ್ಕ ಹಸಿರು ಹುಲ್ಲು ನಗುತ್ತಾ ಹೇಳಿತು, ಬಿರುಗಾಳಿ ಬಂದಾಗ ನನ್ನ ತಲೆಯನ್ನು ಅದರ ಮುಂದೆ ಚಾಚಿ ನಾನು ನಿಂತುಕೊಳ್ಳಲಿಲ್ಲ, ಅದು ಯಾವ ಕಡೆ ಹೊಡೆಯುತ್ತಾ ಇತ್ತೋ ತೊಂದರೆ ಕೊಡದೆ ನನ್ನನ್ನು ನಾನು ತಗ್ಗಿಸಿಕೊಂಡೆ, ಆದ್ದರಿಂದ ನನಗೆ ಯಾವ ತೊಂದರೆಯಾಗಲಿಲ್ಲ. ಕ್ಷಮಿಸದ ಹೊರತು ದೀನ ಮನಸ್ಸು ಬರುವುದಿಲ್ಲ. ಕ್ಷಮಿಸದೇ ಇರುವ ಹೃದಯ ಅದು ಅಹಂಕಾರವನ್ನು ತರುತ್ತದೆ. ಯಾರು ಕ್ಷಮಿಸುತ್ತಾರೋ ಅವರಿಗೆ ಒಂದು ದೀನ ಮನಸ್ಸು ಉಂಟಾಗುವಂಥದ್ದಾಗಿದೆ. ಸಾತ್ವಿಕತ್ವ ಅನ್ನುವಂಥದ್ದು ಅಪಮಾನ ಮತ್ತು ನಿಂದೆಯನ್ನು ಸಂತೋಷವನ್ನು ಸ್ವೀಕರಿಸುತ್ತದೆ. ಡಾಕ್ಟರ್ ವಿಲಿಯಾರ್ಡ್ ಎಂಬಂಥ ಒಬ್ಬ ವೈದ್ಯರು ಹೀಗೆ ಹೇಳಿದ್ದಾರೆ, ಕೋಪ ಮತ್ತು ಭಯ ಎನ್ನುವಂಥದ್ದು ಎರಡು ವಿಧವಾಗಿ ಬಾಧಿಸ್ತದೆ. ಒಂದು, ಮೊದಲನೇದಾಗಿ ಅದು ಪಲ್ಸನ್ನು ಜಾಸ್ತಿ ಮಾಡ್ತದೆ, ನಾಡಿಯ ಮಿಡಿತವನ್ನು ಜಾಸ್ತಿ ಮಾಡ್ತದೆ, ಉಸಿರಾಟದ ಕ್ರಿಯೆ ಹೆಚ್ಚಾಗ್ತದೆ. ಹರಿತವಾದ ಕೋಪ, ಮನಚುಳ್ಳ ಕೋಪ ಹರಿತವಾದ ಹೃದಯ ಘಾತವನ್ನು ತರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ನಾವು ಕ್ಷಮಿಸದೇ ಇದ್ದರೆ ಕೋಪ ಬರ್ತದೆ, ಕ್ಷಮಿಸಿದರೆ ಸಾತ್ವಿಕತ್ವ ಬರ್ತದೆ. ತಿರುಗಿ ತಿರುಗಿ ಕೋಪಗೊಳ್ಳುವುದು ಅದು ನಮ್ಮ ಹೃದಯವನ್ನು ಹಾಳು ಮಾಡುತ್ತದೆ. ಆದರೆ ನೀವು ಕ್ಷಮಿಸುವಾಗ ನಿಮ್ಮ ಹೃದಯದೊಳಗೆ ಸಾತ್ವಿಕತ್ವ ಬಂದು ನಮ್ಮ ಮನಸ್ಸು ಮತ್ತು ನಮ್ಮ ಶರೀರ ಹೃದಯಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ನೀವು ಕ್ಷಮಿಸಿದರೆ ನಿಮಗೆ ದೀರ್ಘ ಶಾಂತಿ ಉಂಟಾಗುತ್ತೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಕರುಣೆ ಉಳ್ಳದ್ದು. ಕರುಣೆಯ ದಯೆ ಯಾರಿಗೆ ದೊರಕ್ತದೆ ಅಂತ ಹೇಳಿದ್ರೆ, ದಯೆ ತೋರಿಸುವವರೆಗೆ ದಯೆ ತೋರಿಸಲ್ಪಡುವಂಥದ್ದು. ದೀರ್ಘಕಾಲ ತೊಂದರೆ ಕೊಡುವವರಿಗೆ ನೀವು ದಯೆ ತೋರಿಸುತ್ತಾ ಇದ್ದೀರಾ? ನಮಗೆ ದೀರ್ಘಕಾಲ ತೊಂದರೆ ಕೊಡುವವರಿಗೆ ದಯೆ ತೋರಿಸುವುದೇ ಅದು ದೀರ್ಘ ಶಾಂತಿಯಾಗಿದೆ. ಒಂದು ನಿಜವಾದ ಘಟನೆ ನನಗೆ ನೆನಪಿಗೆ ಬರುವಂಥದ್ದಾಗಿದೆ. ನ್ಯಾನ್ಸಿ ಜನಿಸಿದಾಗ ಆತನ ತಂದೆ ಅವನ ಸ್ನೇಹಿತನ ಮಗನಾದ ವಿಕ್ಟರ್ ಎಂಬಂಥ ಒಬ್ಬ ಮಗನಿಗೆ ತನ್ನ ಮಗಳನ್ನೇ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದ. ಇನ್ನೂ ಚಿಕ್ಕ ವಯಸ್ಸಿರುವಾಗ ನ್ಯಾನ್ಸಿ ಎಂಬಂಥ ತನ್ನ ಮಗಳನ್ನ ತನ್ನ ಸ್ನೇಹಿತನಾದ ಮಗನಾದ ವಿಕ್ಟರ್ಗೆ ಮದುವೆ ಮಾಡಿಸಿಕೊಡ್ತೇನೆಂಬುದಾಗಿ ಚಿಕ್ಕ ವಯಸ್ಸಿನಲ್ಲೇ ಒಡಂಬಡಿಕೆಯನ್ನ ಮಾಡಿಕೊಂಡ. ಒಂದು ದಿನ ನ್ಯಾನ್ಸಿಗೆ ಅಪಘಾತಕ್ಕೆ ಒಳಗಾದಳು. ಅವಳ ಮುಖಕ್ಕೆ ಪೆಟ್ಟು ಬಿದ್ದು ಸುಂದರವಾಗಿದ್ದಂಥ ಅವಳ ಮುಖ ಈಗ ಕುರುಪಿಯಾಗಿ ಕಾಣುವುದಕ್ಕೆ ಪ್ರಾರಂಭವಾಯಿತು. ಆದರೆ ಅವಳು ಬೆಳೆದು ಬಂದಾಗ ಅವನ ತಂದೆ ಒಡಂಬಡಿಕೆಯ ಪ್ರಕಾರವಾಗಿ ವಿಕ್ಟರ್ಗೆ ಅವಳನ್ನು ಮದುವೆ ಮಾಡಿಸಿದರು. ಆದರೆ ವಿಕ್ಟರ್ಗೆ ಅವಳ ಮೇಲೆ ಪ್ರೀತಿ ಇಲ್ಲ. ಅವನ ತಂದೆ ಹೇಳಿದ್ದಾರೆಂಬ ಒಂದೇ ಒಂದು ಕಾರಣಕ್ಕೆ ಅವಳನ್ನು ಹಾಗೆ ಮಾಡಿ ಅವಳನ್ನು ಮದುವೆಯಾದ. ಆದರೂ ಜೀವನ ಸಾಗಿತ್ತು. ಅವರಿಗೆ ಸುಂದರವಾದ 2 ಮಕ್ಕಳು ಜನಿಸಿದರು. ಆದರೆ ಅವಳ ಗಂಡನಾದಂಥ ವಿಕ್ಟರ್ ಯಾವಾಗಲೂ ಇವಳನ್ನು ಹಾಗೆ ಮಾಡುತ್ತಾ ಬಂದ. ಅವಳನ್ನು ಪ್ರೀತಿಸುತ್ತಾ ಇರಲಿಲ್ಲ. ಅವಳ ಮಾತಿಗೆ ಯಾವುದಕ್ಕೂ ಕಿವಿಗೊಡದೆ ಅವನು ಸಾಗುತ್ತಿದ್ದ. ಗಂಡ ರೌದ್ರವಾಗಿ ಮಾತಾಡುತ್ತಿದ್ದರು. ಅವಳು ಸಮರ್ಪಿಸಲ್ಪಟ್ಟಂಥ ಕ್ರೈಸ್ತಳಾಗಿದ್ದರಿಂದ ಯಾವುದೇ ರೀತಿಯಲ್ಲಿ ಗುನುಗುಟ್ಟದೆ, ದೂರು ಇಲ್ಲದೆ ತನ್ನ ಗಂಡನನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡುತ್ತಾ ಬಂದಳು. ಕೆಲವು ದಿನಗಳ ತರುವಾಯ ತನ್ನ ಗಂಡನಾದ ವಿಕ್ಟರ್ಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಅದು ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದರು. ನ್ಯಾನ್ಸಿ ತನ್ನ ಗಂಡನಿಗೆ ಪ್ರೀತಿಯನ್ನು ತೋರಿಸುವುದಕ್ಕೆ ಈ ಸದಾವಕಾಶವನ್ನು ಬಳಸಿಕೊಂಡಳು. ಅವನಿಗೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಇವಳೇ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡುತ್ತಾ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುತ್ತಾ ತನ್ನ ಗಂಡನಿಗೆ ಬೇಕಾದ ಎಲ್ಲ ಚಿಕಿತ್ಸೆಯ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಸಹ ಗಂಡನು ಅವನು ಬದಲಾಗಲಿಲ್ಲ, ಇವಳನ್ನು ವಂದಿಸಲಿಲ್ಲ, ಇನ್ನೂ ಹೆಚ್ಚಾಗಿ ದ್ವೇಷ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಒಂದು ದಿನ ಜಗಳವಾಡಿ, ಇನ್ನು ಮುಂದೆ ನನ್ನನ್ನು ನೋಡುವುದಕ್ಕೆ ನೀನು ಆಸ್ಪತ್ರೆಗೆ ಬರಬೇಡ ಎಂದು ಕೂಗಾಡಿ ಅವಳನ್ನು ಹೆಂಡತಿಯನ್ನು ಕಳುಹಿಸಿಬಿಟ್ಟ. ಡಾಕ್ಟರ್ ಹೇಳಿದರು, ಕಣ್ಣಿನ ತೊಂದರೆ ನಿಮಿತ್ತವಾಗಿ ವಿಕ್ಟರ್ 2 ಕಣ್ಗಳನ್ನು
ಕಳೆದುಕೊಂಡ. 2 ಕಣ್ಗಳನ್ನು ಕಳೆದುಕೊಂಡು ಕುರುಡನಾಗಿದ್ದಂಥ ವಿಕ್ಟರ್ಗೆ ಒಂದು ದಿನ ಯಾರೋ ಒಂದು ಕಣ್ಣನ್ನು ದಾನ ಮಾಡಿದರು. ಆಸ್ಪತ್ರೆಯಿಂದ ಮನೆಗೆ ಬಂದಾಗ ದಿನನಿತ್ಯದ ಕಾಯಕವೆಂಬಂತೆ ತನ್ನ ಹೆಂಡತಿಯಾದ ನ್ಯಾನ್ಸಿ ಊಟ ಬಡಿಸಿದಳು. ಗಂಡ ಇವಳನ್ನು ಗಮನಿಸಲಿಲ್ಲ. ಊಟ ಮಾಡುತ್ತಿದ್ದಂಥ ಮಕ್ಕಳು ಕೂಗಾಡಿದರು, ಮಮ್ಮಿ ನೀನು ಹೇಳಬೇಕು, ಮಮ್ಮಿ ನೀನು ಹೇಳಲೇಬೇಕೆಂಬುದಾಗಿ ಅವರು ಒತ್ತಾಯಪಡಿಸ್ತಾ ಇದ್ದರು. ವಿಕ್ಟರ್ ಹಿಂತಿರುಗಿ ನೋಡಿದಾಗ ಶಾಕ್ ಆಗಿತ್ತು. ಕಾರಣ ಏನಂದರೆ ನ್ಯಾನ್ಸಿಗೆ ಒಂದೇ ಕಣ್ಣು ಇತ್ತು. ಆ ಒಂದು ಕಣ್ಣು ದಾನ ಮಾಡಿದ್ದು ಬೇರೆ ಯಾರೂ ಅಲ್ಲ, ತನ್ನ ಹೆಂಡತಿಗೆ ಅವನಿಗೆ ಒಂದು ಕಣ್ಗಳನ್ನು ದಾನ ಮಾಡಿದಳು. ನಂತರ ಅವಳ ನಿಜವಾದ ಪ್ರೀತಿಯನ್ನು ತನ್ನ ಗಂಡನಾದ ವಿಕ್ಟರ್ ತಿಳಿದುಕೊಂಡು ಅವನ ಜೀವನ ಬದಲಾಯಿತು. ನ್ಯಾನ್ಸಿಯ ಕ್ಷಮಾಪಣೆಯ ಪ್ರೀತಿ, ತನ್ನ ಗಂಡ ಎಷ್ಟು ದ್ವೇಷಿಸಿದರು, ಎಷ್ಟು ಹೊಡೆದರು, ಎಷ್ಟು ಗಲಾಟೆ ಮಾಡಿದರು, ಅದಕ್ಕೆ ಅವಳು ಕ್ಷಮಾಪಣೆಯನ್ನು ತೋರಿಸಿದಳು. ಆ ಕ್ಷಮಾಪಣೆಯ ಪ್ರೀತಿ ವಿಕ್ಟರ್ನ ಜೀವಿತವನ್ನೇ ಬದಲಾಯಿಸಿತು. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮನ್ನು ಹಿಂಸೆ ಪಡಿಸುವಂಥ ಜನರಿರಬಹುದು. ನಿಮ್ಮ ಜೀವನ ಪರ್ಯಂತರವಾಗಿ ಹಿಂಸೆ ಪಡಿಸುವ ಯಾವುದೇ ವ್ಯಕ್ತಿಗಳಿರಲಿ, ನೀವು ಕ್ಷಮಾಪಣೆಯನ್ನು ತೋರಿಸುವಾಗ ಆ ವ್ಯಕ್ತಿಗಳು ಒಂದಲ್ಲ ಒಂದು ದಿನ ವಿಕ್ಟರ್ ಹೇಗೆ ಬದಲಾದನೋ ಅದೇ ವಿಧದಲ್ಲಿ ಅವರು ಬದಲಾಗುತ್ತಾರೆ. ಯೋಸೇಫನ ಜೀವನವನ್ನು ನೋಡ್ರಿ. ಸಹೋದರರು ಹಾಗೆ ಮಾಡಿದರು, ಕೊಲ್ಲಲು ನೋಡಿದರು, ಬಾವಿಗೆ ತಳ್ಳಿದರು, ಇಷ್ಮಾಯೇಲರಿಗೆ ಮಾರಿದರು. ಆದರೆ ಯೋಸೇಫನು ಹೇಳಿದ, ನೀವು ನನಗೆ ಕೆಟ್ಟದ್ದನ್ನು ಮಾಡಲು ನೋಡಿದಿರಿ, ದೇವರು ನನಗೆ ಒಳ್ಳೆಯದನ್ನೇ ಮಾಡಿದರು. ಅವರ ಸಹೋದರನನ್ನು ಅವರು ದ್ವೇಷಿಸಲಿಲ್ಲ, ಸಹೋದರರಿಗೆ ಶಿಕ್ಷೆಯನ್ನು ಕೊಡಲಿಲ್ಲ, ಅವನು ಸಹೋದರನನ್ನು ಕ್ಷಮಿಸಿದ. ಹೌದು ಪ್ರಿಯ ದೇವಜನರೇ, ನಾವು ಕೂಡ ಯೋಸೇಫನ ಹಾಗೆ ಕ್ಷಮಿಸುವವರಾಗಿರಬೇಕು. ಕ್ಷಮಿಸುವವರ ಜೀವನ ಮರಣ ಹೊಂದುವಾಗ ಅವರ ಮುಖವು ದೇವದೂತರ ಮುಖದಂದಿರುತ್ತದೆ. ಯಾರು ಕ್ರಿಸ್ತನ ಹಾಗೆ ಕ್ಷಮಿಸುವುದನ್ನು ಕಲಿಯುತ್ತಾರೋ ಅವರು ಸಾಯುವಾಗ ಅವರ ಮುಖ ದೇವದೂತರ ಮುಖದಂತಿರುತ್ತದೆ. ಸ್ಟೇಫನ ಜೀವಿತವನ್ನು ನೋಡ್ರಿ. ಅವನು ಸಾಯುವಾಗ ಜನರು ಅವನಿಗೆ ಸುವಾರ್ತೆಯನ್ನು ಸಾರಿದರ ನಿಮಿತ್ತ ಕಲ್ಲುಗಳನ್ನು ಎಸೆದು ಅವನನ್ನು ಕೊಂದು ಹಾಕಿದರು. ಅವನು ಸಾಯುವಾಗ ಅವನ ಮುಖ ದೇವದೂತನ ಮುಖದ ಹಾಗೆ ಪ್ರಕಾಶವಾಗಿತ್ತು ಎಂಬುದಾಗಿ ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 15ನೇ ವಾಕ್ಯ ಮತ್ತು 7ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ಸ್ಟೇಫನನ ಪ್ರಾರ್ಥನೆಯ ಫಲವಾಗಿ ಆ ಕೊಲೆಯ ಮಾಡುವ ಅವರ ವಸ್ತ್ರವನ್ನು ಕಾಯ್ತಾ ಇದ್ದಂಥ ಪೌಲನು ರಕ್ಷಿಸಲ್ಪಟ್ಟ. ನೀವು ಕ್ಷಮಿಸುವಾಗ ಆ ಕ್ಷಮಾಪಣೆಯಿಂದ ಅನೇಕ ಜನರು ರಕ್ಷಿಸಲ್ಪಡುತ್ತಾರೆ. ಸ್ಟೇಫನನ್ನು ಕ್ಷಮಿಸಿದ್ದರಿಂದ ಅಪೊಸ್ತಲ ಪೌಲನನ್ನು ದೇವರು ಸಂಧಿಸಿದ್ದನ್ನು ನಾವು ವಾಕ್ಯ ಭಾಗದಲ್ಲಿ ಕಾಣುತ್ತೇವೆ. ಹೌದು ಪ್ರಿಯ ದೇವಜನರೇ, ನಾವು ಯೋಸೇಫನ ಹಾಗೆ ಕ್ಷಮಿಸುವವರಾಗಿರಬೇಕು, ಸ್ಟೇಫನನ ಹಾಗೆ ಕ್ಷಮಿಸುವವರಾಗಿರಬೇಕು. ನಾವು ಕ್ಷಮಿಸುವಾಗ ನಮ್ಮ ಮುಖ ದೇವದೂತರ ಮುಖದ ಹಾಗೆ ಪ್ರಭಾವಮಾನವಾಗಿರುತ್ತದೆ, ಪ್ರಕಾಶಮಾನವಾಗಿರುತ್ತದೆ. ಯಾಕಂದರೆ ಕ್ಷಮಿಸುವವರ ಮುಖ ಅದು ದೇವದೂತರ ಮುಖದಂತೆ ಇರುವಂಥದ್ದಾಗಿದೆ. ಮೇರಿ ಎಂಬಂಥ ಒಬ್ಬ ಒಳ್ಳೆಯ ವಿಶ್ವಾಸಿ, ಸಭೆಯಲ್ಲಿ ಉತ್ತಮವಾದ ಸ್ತ್ರೀಯಾಗಿದ್ದಳು, ತುಂಬ ಆಕ್ಟಿವ್ ಆಗಿದ್ದಳು. ಸಭೆಯ ಎಲ್ಲ ಕೂಟಗಳಲ್ಲಿ ಅವಳು ಭಾಗವಹಿಸುತ್ತಾ ಇದ್ದಳು. ಪ್ರತಿ ವಾರ ಹೊಸ ಆತ್ಮಗಳನ್ನು ಸಭೆಗೆ ಕರೆದುಕೊಂಡು ಬರುತ್ತಾ ಇದ್ದಳು. ತನ್ನ ಸ್ವಂತ ಮಗನನ್ನು ಕರ್ತನ ಸೇವೆಗೆ ಅರ್ಪಿಸಿದ್ದಳು. ಒಂದು ದಿನ ಆರೋಗ್ಯಕ್ಕೆ ತುತ್ತಾದಳು. ಪ್ರಾರ್ಥಿಸಿದಳು, ಆದರೆ ಯಾವುದು ಸರಿಯಾಗಲಿಲ್ಲ. ಇನ್ನು ರೋಗ ಹೆಚ್ಚುತ್ತಾ ಬಂತು. ಕೊನೆಯದಾಗಿ ಅದನ್ನು ಸಹಿಸಿಕೊಳ್ಳಲಾಗದೆ ಒಂದು ದಿವಸ ದೇವರ ಬಳಿಯಲ್ಲಿ ಮೇರಿ ಹೇಳಿದಳು, ದೇವರೇ, ನಿನ್ನ ಬಳಿ ಬರುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ದೇವರು ಉತ್ತರ ಕೊಟ್ಟರು, ನೀನು ಈಗ ಬಂದರೆ ನೇರವಾಗಿ ನರಕಕ್ಕೆ ಹೋಗ್ತೀಯಾ. ಇವಳಿಗೆ ಆಶ್ಚರ್ಯವಾಯಿತು. ದೇವರೇ, ಏನು ಹೇಳುತ್ತಾ ಇದ್ದೀರಾ? ನಾನು ನಿನಗಾಗಿ ಎಷ್ಟು ಕಷ್ಟಪಟ್ಟಿದ್ದೇನೆ, ಎಷ್ಟೋ ಆತ್ಮಗಳನ್ನು ಸಂಪಾದಿಸಿದ್ದೇನೆ, ನನ್ನ ಮಗನನ್ನು ಸೇವೆಗಾಗಿ ಅರ್ಪಿಸಿದ್ದೇನೆ, ಹೇಗೆ ನಾನು ನರಕಕ್ಕೆ ಹೋಗಲಿಕ್ಕೆ ಸಾಧ್ಯ? ದೇವರು ಹೇಳಿದರು, ನೀನು ಎಲ್ಲವನ್ನ ಮಾಡಿದ್ದೀಯಾ, ಆದರೆ ನಿನ್ನ ತಂಗಿಯನ್ನು ನೀನು
ಕ್ಷಮಿಸಿಲ್ಲ. ಮೇರಿ ಭಯಭ್ರಾಂತಳಾಗಿ ಮುಖ ಬೇರೆಯಾಯಿತು. ತಕ್ಷಣ, ದೇವರೇ, ನನ್ನನ್ನು ಸಾಯಿಸಬೇಡ, ಒಂದು ಚಾನ್ಸ್ ಕೊಡು, ನಾನು ನನ್ನ ತಂಗಿಯೊಂದಿಗೆ ಮಾತನಾಡಬೇಕು. ತನ್ನ ತಂಗಿಗೆ ಫೋನ್ ಮಾಡಿ ಅವಳ ಬಳಿ ಕ್ಷಮಾಪಣೆಯನ್ನು ಕೇಳಿ ಅವಳಿಗೆ ಮುತ್ತಿಟ್ಟು ತನ್ನ ತಂಗಿಯನ್ನು ತಬ್ಬಿಕೊಂಡು ಅವಳು ಕ್ಷಮಿಸಿದಳು. ನಂತರ ದೇವರು ಕರುಣೆಯುಳ್ಳವನಾಗಿ ಅವಳಿಗೆ ಸೌಖ್ಯವನ್ನು ಕೊಟ್ಟರು. ಅವಳು ಜೀವವುಳ್ಳವಳಾಗಿ ಜೀವಿಸುವಂಥ ಸಾಕ್ಷಿಯಾಗಿದ್ದಾಳೆ. ಪ್ರಿಯ ದೇವ ಮಕ್ಕಳೇ, ನೀನು ಕ್ಷಮಿಸುವಾಗ ನಿನ್ನ ಶರೀರದಲ್ಲಿ ಆರೋಗ್ಯ ಉಂಟಾಗತ್ತೆ. ನೀನು ಕ್ಷಮಿಸುವಾಗ ಮಲಗಿದಂಥ ಹಾಸಿಗೆಯಿಂದ ಎದ್ದು ನಡೆದಾಡುವಂಥ ಒಂದು ಕೃಪೆಯನ್ನು ದೇವರು ನಿನಗೆ ಅನುಗ್ರಹಿಸುತ್ತಾನೆ. ನಿನಗೂ ಸಹ ಇನ್ನೂ ಸೌಖ್ಯವಿಲ್ಲವೇ? ಹಾಗಾದರೆ ಕ್ಷಮಿಸದೇ ಇರುವಂಥ ತಡೆ ಇರಬಹುದು. ಯಾರನ್ನಾದರೂ ಕ್ಷಮಿಸದೇ ಇದ್ದರೆ ಅವ್ರನ್ನ ಕ್ಷಮಿಸಿ. ಈಗಲೇ ಮೇರಿ ಸ್ವಸ್ಥತೆಯನ್ನು ಪಡೆದುಕೊಂಡ ಹಾಗೆ ನೀವು ಸ್ವಸ್ಥತೆಯನ್ನು ಪಡೆದುಕೊಳ್ಳ್ರಿ. ಕ್ಷಮಿಸದೇ ಇರುವಂಥದ್ದು ನೀನು ಪರಲೋಕಕ್ಕೆ ಬರುವುದಕ್ಕೆ ಅಡ್ಡಿ ಮಾಡುವಂಥದ್ದಾಗಿದೆ. ಯಾರು ಕ್ಷಮಿಸುವುದಿಲ್ಲವೋ ದೇವರು ಅವರನ್ನು ಕೂಡ ಕ್ಷಮಿಸುವುದಿಲ್ಲ. ಹಾಗಾದರೆ ಪ್ರಿಯ ದೇವರ ಮಗುವೆ, ಈಗಾಗಲೇ ನಾವು ನೋಡಿದ ಹಾಗೆ ನೀನು ಕ್ಷಮಿಸುವಾಗ ನಿನಗೆ ಕನಿಕರ ಉಂಟಾಗ್ತದೆ, ನಿನಗೆ ದಯೆ ಸಿಗುವಂಥದ್ದಾಗಿದೆ, ನಿನಗೆ ದೀನ ಮನಸ್ಸು ಉಂಟಾಗ್ತದೆ. ಅದು ಮಾತ್ರವಲ್ಲ, ಸಾತ್ವಿಕತ್ವ ಉಂಟಾಗ್ತದೆ, ದೀರ್ಘ ಶಾಂತಿ ಉಂಟಾಗ್ತದೆ. ಇವೆಲ್ಲ ಒಳ್ಳೆಯ ಸ್ವಭಾವಗಳು ಯಾವಾಗ ಉಂಟಾಗ್ತದೆ ಅಂತ ಹೇಳಿದ್ರೆ, ನೀನು ಕ್ರಿಸ್ತನ ಹಾಗೆ ಕ್ಷಮಿಸುವಾಗ ಈ ಎಲ್ಲ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ಬಂದು ಸೇರುವಂಥದ್ದಾಗಿದೆ. ಹಾಗಾದರೆ ನಿಜವಾಗಲೂ ಕ್ಷಮಿಸುವಂಥ ವ್ಯಕ್ತಿಗಳು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಕ್ಷಮಿಸುವಂಥ ವ್ಯಕ್ತಿಗಳು ಸೌಖ್ಯವನ್ನು ಪಡೆದುಕೊಳ್ಳುತ್ತಾರೆ. ಕ್ಷಮಿಸುವಂಥ ವ್ಯಕ್ತಿಗಳು ಪರಲೋಕದ ದೇವರ ಹೃದಯದ ಸಮೀಪಸ್ಥರಾಗಿ ಮಾರ್ಪಡುತ್ತಾರೆ. ಕ್ಷಮಿಸುವಂಥ ಜನರು ಅವರು ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಹಾಗಾದರೆ ಯಾಕೆ ಇನ್ನೂ ತಡ ಮಾಡುತ್ತಾ ಇದ್ದೀರಾ? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯಾರನ್ನಾದರೂ ಕ್ಷಮಿಸದೇ ಇದ್ದರೆ ಅವರನ್ನು ಯಥಾರ್ಥವಾಗಿ ಹೃದಯದಿಂದ ಕ್ಷಮಿಸಿ ನಮ್ಮ ಜೀವಿತದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ, ನಾವು ಕ್ಷಮಿಸುವಾಗ ನಮಗೆ ಕನಿಕರ, ದಯೆ, ದೀರ್ಘ ಶಾಂತಿ, ಸಾತ್ವಿಕತ್ವ ಇವೆಲ್ಲವುಗಳನ್ನು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಜೀವಿತದಲ್ಲಿ ಅಪ್ಪ, ಯಾವುದೇ ಕ್ಷೇತ್ರದಲ್ಲಿ ಮನ್ನಿಸದೆ ಕ್ಷಮಿಸದೇ ಇರುವಂಥ ಒಬ್ಬ ವ್ಯಕ್ತಿಯಾದರೂ ನಮ್ಮ ಜೀವಿತದಲ್ಲಿ ಇರಬಾರದು ಸ್ವಾಮಿ. ನಮ್ಮ ಪ್ರತಿಯೊಂದು ದೈನಂದಿನ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ದೇವರೇ ಎಲ್ಲರನ್ನು ಕ್ಷಮಿಸುವಂಥ, ಕ್ರಿಸ್ತನು ಕ್ಷಮಿಸಿದಂಥ ಮನ್ನಿಸುವ ಹೃದಯವನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀವು ಕೃಪೆಯನ್ನು ಅನುಗ್ರಹಿಸಿದರೆ ನಿಮ್ಮ ನಾಮ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಮನ್ನಿಸುವಂಥ, ಕ್ಷಮಿಸುವಂಥ ಹೃದಯವನ್ನು ಅನುಗ್ರಹಿಸಿರಿ. ನೀವು ಮನ್ನಿಸುವ ಹೃದಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವೀಕ್ಷಿಸಿದ ಎಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಸರೆ ಟಿವಿಯನ್ನು ವೀಕ್ಷಿಸಿದ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.